ಸೊ ಮಂಡ್ಯ ಅಂದರೆ ಇಂಡಿಯಾ. ಈಗ ಕೆರಗೋಡು ಕರ್ನಾಟಕದ ಸುದ್ದಿ ಆಗ್ತದೆ. ಮಂಡ್ಯ ಜಿಲ್ಲೆಯ ಕೆರಗೋಡಲ್ಲಿ ಹನುಮ ಧ್ವಜವನ್ನು ಇಳಿಸಿದ ಕಾರಣ ಭಾಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸೊ BJP ಮತ್ತು JDS ನಾಯಕರು ಇದು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಸ್ಥಳೀಯ ಶಾಸಕ ಗಣಿಗ ರವಿಕುಮಾರ್ ಹಾಗೆ ಜೊತೆಗೆ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ JDS ಹಾಗೂ BJPಗರು. ಇಲ್ಲಿ ಅವಕಾಶ ಕೊಟ್ಟಿಲ್ಲ, ಸಮಸ್ಯೆ ಮಾಡಿದ್ದಾರೆ, ಬಾವುಟವನ್ನು ಇಳಿಸಿದ್ದಾರೆ, ಹಿಂದುತ್ವದ ವಿರೋಧಿಗಳು ಕಾಂಗ್ರೆಸ್ಸು ಅಂತ. ಬಟ್ ಸ್ಥಳೀಯವಾಗಿ ನಾನು ಕೂಡ ಅಲ್ಲೋಗಿ ಮಾತಾಡಿಸಿದಾಗ, ಸೊ ಆ ವಿಡಿಯೋಗಳನ್ನ ಕೂಡ ಪಬ್ಲಿಷ್ ಮಾಡ್ತೀನಿ, ಅಲ್ಲಿ ಮಾತಾಡ್ಸಾಗ ಎಲ್ಲರೂ ಹೇಳಿದ್ದೇನು ಅಂತಂದರೆ, ಕಾಂಗ್ರೆಸ್ಸಿಗರು BJP JDS ಎಲ್ಲರೂ ಸೇರಿ ಆ ಒಂದು ಏನು ಧ್ವಜಸ್ತಂಭವನ್ನು ಇದು ಮಾಡಿದ್ದು. ಜೊತೆಗೆ ಆ ಧ್ವಜದಲ್ಲಿ ರಾಜಕಾರಣ ಇರಲಿಲ್ಲ, ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ. ಆದರೆ ಈ ಸಂಬಂಧಪಟ್ಟಂಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕೆಲವು ರಾಜಕಾರಣಕ್ಕಷ್ಟೇ. ಸೊ ಇದರಲ್ಲಿ ನಮ್ಮ ಧರ್ಮ ಅಷ್ಟೇ. ಇಲ್ಲಿ ಪಕ್ಷ ಅಂದಾಗ, ರಾಜಕೀಯ ಅಂತಂದಾಗ ಕಾಂಗ್ರೆಸ್ BJP JDS ಇದೆ. ಧರ್ಮ ಅಂತಂದಾಗ ಹಿಂದೂ ಧರ್ಮ ನಾವೆಲ್ಲ ಒಂದೇ ಅನ್ನೋದು ಅಲ್ಲಿ ಕೆರಗೋಡು ಗ್ರಾಮಸ್ಥರದು, ಜೊತೆಗೆ ಒನ್ಗಾನಹಳ್ಳಿ, ಕೊಮ್ಮೇರಹಳ್ಳಿ, ಹುಲಿವಾಹನ, ಸಾತ್ನೂರು ಈ ಎಲ್ಲ ಗ್ರಾಮಸ್ಥರನ್ನು ಕೂಡ ನಾನು ಮಾತಾಡ್ಸಿದ್ದೀನಿ. ಆ ವಿಡಿಯೋಸ್ ಕೂಡ ಪಬ್ಲಿಷ್ ಮಾಡ್ತೀನಿ. ಯಾರೊಬ್ಬರು ಕೂಡ ಧ್ವಜ ಬೇಡ ಅಂತಿಲ್ಲ, ಮತ್ತು ಧ್ವಜ ಹಾಕಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಿಜವಾಗ್ಲೂ ಹೋರಾಟ ಆಗಬೇಕಾಗಿರೋ ಇಶ್ಯೂಗಳು ಬೇರೆ, ಚರ್ಚೆ ಆಗಬೇಕಾಗಿರೋ ಇಶ್ಯೂಗಳು ಬೇರೆ, ಬಟ್ ಮಂಡ್ಯದಲ್ಲಿ ಆಗ್ತಿರೋದು ಬೇರೆ. ಸೊ ಇದು ಕಾಂಗ್ರೆಸ್ ನಾಯಕರಿಗಾಗಿ ನೋಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ MLA ಮತ್ತು ಸಚಿವರ ನಿಲುವನ್ನು ಖಂಡಿಸ್ತಾರೆ. ನಾನು ಗಣಿಗ ರವಿಕುಮಾರ್ ಮಾತಾಡಿದಾಗ ಇಲ್ಲ ಶಿವು ಇದನ್ನು JDSನವರೇ ದೂರು ಕೊಡಿಸಿ ತಗ್ಸಿರೋದು ಅಂತ ಹೇಳ್ತಾರೆ. ಬಟ್ ಜಿಲ್ಲಾಡಳಿತ ಮಧ್ಯರಾತ್ರಿ ಫ್ಲಾಗ್ ಹಾಸ್ಟಿಂಗ್ ಮಾಡುತ್ತೆ, ಶೂ ಹಾಕೊಂಡು ಚಪ್ಪಲಿ ಹಾಕೊಂಡಿರ್ತಾರೆ ಅಧಿಕಾರಿಗಳು ಅನ್ನೋ ಆರೋಪನ ಜನ ಮಾಡ್ತಾರೆ. ಜೊತೆಗೆ ಫ್ಲಾಗ್ ಹಾಸ್ಟಿಂಗ್ ಮಾಡೋದು ಯಾವಾಗ? ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಏನು ರಾಷ್ಟ್ರೀಯ ಹಬ್ಬಗಳ ದಿನಗಳಿಂದ ಅದನ್ನು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಆದರೆ ಇವರು 27ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದಾರೆ. ಹನುಮ ಧ್ವಜವನ್ನು ಇಳಿಸೋ ಏಕೈಕ ಉದ್ದೇಶಕ್ಕೋಸ್ಕರ ಈ ಕೆಲಸ ಮಾಡಿದ್ದಾರೆ. ಸೊ ಅಧಿಕಾರಿಗಳು ಕೂಡ ಅಲ್ಲಿ ಜನಗಳನ್ನ ಮಾತಾಡಿಸ್ಬೇಕಾಗಿತ್ತು ಅನ್ನೋದು ಸ್ಥಳೀಯರ ಅಭಿಪ್ರಾಯ. ಹೌದಾ, ಯಾರ ಸಮಸ್ಯೆ, ಯಾಕೆ ಸಮಸ್ಯೆ ಅಂತ ಒಂದು ಮೀಟಿಂಗ್ ಮಾಡಿದ್ರಾಗ್ತಿತ್ತು ಅಂತ ಹೇಳ್ತಾರೆ. ಎರಡನೇದು, ಇದು ಹಿಂದೂಸ್ತಾನ, ಭಾರತೀಯರು, ನಮ್ಮ ಜನ ಜಾಸ್ತಿ ಇದ್ದೀವಿ, ಇಲ್ಲಿ ನಾವು ಹಾಕೊಂಡಿದ್ದೀವಿ, ನಾವೇನೋ ಪಾಕಿಸ್ತಾನದಲ್ಲಿ ಹೋಗಿ ಹಾಕಿದೀವ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಸೊ ಹಾಗಾಗಿ ನಾನೀಗ ಮಂಡ್ಯದಲ್ಲಿ ತಕ್ಷಣಕ್ಕೆ ಇಲ್ಲಿ ಮಂಡ್ಯದಲ್ಲೂ ಕೂಡ ಏನು ಮೆರವಣಿಗೆ ಬರ್ತಿದ್ದಾರೆ BJP ಮತ್ತು JDS ನಾಯಕರು. ಕುಮಾರಸ್ವಾಮಿ ಕೂಡ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಮಂಡ್ಯದಲ್ಲಿ ಇವತ್ತಿನವರೆಗೂ ಈ ರೀತಿಯ ರಾಜಕಾರಣ ಇರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಶ್ರೀರಂಗಪಟ್ಟಣ ಅಲ್ಲಿ ಟೆಂಪಲ್ದೊಂದು ಇಶ್ಯೂ ಆಗ್ತಿತ್ತು. ದೇವಸ್ಥಾನವನ್ನು ಮೇಲೆ ಮಸೀದಿ ಕಟ್ಕೊಂಡಿದ್ದಾರೆ ಅನ್ನೋದೊಂದಿತ್ತು, ಆಂಜನೇಯನ ದೇವಸ್ಥಾನದ ಮೇಲೆ, ಅದು ಇಶ್ಯೂ ಬಿಟ್ಟರೆ ಮಂಡ್ಯದಲ್ಲಿ ಈ ಥರ ಸಂಘರ್ಷಗಳು ಇರಲಿಲ್ಲ. ಬಟ್ ಕಾಂಗ್ರೆಸ್ ಆ ಸಂಘರ್ಷಕ್ಕೆ ಅಡಿ ಮಾಡಿಕೊಟ್ಟಿದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಕಾಂಗ್ರೆಸ್ ಸಹಜವಾಗಿ ಹಿಂದೂಗಳ ವಿರೋಧಿ, ಮುಸಲ್ಮಾನರ ಪರ ಅಂತ. ಆದರೆ ಕೆರಗೋಡಲ್ಲಿ ಮುಸಲ್ಮಾನರು ಯಾರ್ದು ಕೂಡ ವಿರೋಧನೇ ಇಲ್ಲ ಇದಕ್ಕೆ. ಯಾವ ಇರೋದೇ 4-5 ಫ್ಯಾಮಿಲಿ ಅಂತೆ ಅಲ್ಲಿ, ಅದು ಬಿಟ್ಟರೆ ಇಲ್ಲ, ಇರೋದೆಲ್ಲ ಉಳಿದವರೆಲ್ಲ ಹಿಂದೂಗಳೇ, ವಿರೋಧನೇ ಇಲ್ಲ. ಆದರೆ ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ಗೆ ಶಾಸಕ ಗಣಿಗ ರವಿಕುಮಾರ್ನ ಹೊರತುಪಡಿಸಿ ಕುಮಾರಸ್ವಾಮಿ ಅವ್ರನ್ನ ಕರೆದಿದ್ದೇ ಇದಕ್ಕೆ ಕಾರಣ ಅಂತ ಕೆಲವರು ಹೇಳ್ತಾರೆ. ಬಟ್ ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡು ಕೆತ್ತುವಂಥ ಕೆಲಸಕ್ಕೆ ಕಾಂಗ್ರೆಸ್ಸಿಗೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಸಣ್ಣದು, ಅದನ್ನು ದುಡ್ಡು 5-6 ಲಕ್ಷ ಖರ್ಚು ಮಾಡಿ ಆ ಧ್ವಜಸ್ತಂಭ ಮಾಡಿಸಿರೋದು ಆ ಗ್ರಾಮಸ್ಥರು, ಸುತ್ತಮುತ್ತ ಜನಗಳು ಕಲೆಕ್ಟ್ ಮಾಡಿದ್ದಾರೆ, ಸರ್ಕಾರದ ಹಣದಿಂದ ಮಾಡಿಲ್ಲ. ಓಕೆ, ಎರಡನೇದು, ಅಲ್ಲಿ ಬರೀ ನ್ಯಾಷನಲ್ ಫ್ಲಾಗ್ ಮತ್ತು ಕನ್ನಡ ಫ್ಲಾಗ್ ಆರಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಸಚಿವರು ಹೇಳ್ತಾರೆ, ಅದು ದಾಟಿಲ್ಲ. ನಮಗೆ ಅವೆಲ್ಲ ಗೊತ್ತಿಲ್ಲ, ನಾವು ಹಿಂದೂಗಳು. ನನಗೆ ಅದೇ ಆಶ್ಚರ್ಯ. ನಾನು ಇದೇ ಜಿಲ್ಲೆಯವನಾಗಿ, ನಾನು ಮದ್ದೂರು ತಾಲೂಕು ಬೆಸಗರಳ್ಳಿಯವನು, ನಾನು ಓದಿದ್ದೆಲ್ಲ ಇಲ್ಲೇ ಕಿಲಾರ ಗ್ರಾಮದಲ್ಲಿ ಹೈಸ್ಕೂಲು, ಕೊಮ್ಮೇರಹಳ್ಳಿ, ಕೆರಗೋಡು ಹತ್ರ ಇರುವಂಥ ಕೊಮ್ಮೇರಹಳ್ಳಿನಲ್ಲಿ ಪ್ರೈಮರಿ ಸ್ಕೂಲನ್ನು ಸ್ಟಡೀಸ್ ಮಾಡಿದ್ದು. ನಮ್ಮಲ್ಲಿ ಈ ಥರದ ರಾಜಕಾರಣ ಇರಲಿಲ್ಲ. ನಾನು ಇಲ್ಲಿಯವನೇ ಆದ ಕಾರಣ ಒಂದು ಸ್ವಲ್ಪ ಇನ್ನೊಂದಷ್ಟು ಹೆಚ್ಚಿಗೆ ವಿಚಾರವನ್ನು ತಿಳಿಸೋಕೊಟ್ಟಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಹೆಣ್ಮಕ್ಳನ್ನ, ಗಂಡ್ಮಕ್ಳು ಎಲ್ಲರನ್ನೂ ಕೂಡ ವಯಸ್ಸಾದವ್ರು ಮಾತಾಡ್ಸಾಗನ್ಸಿದ್ದು, ಇಲ್ಲ ನಮ್ಮ ದೇವರಲ್ವೇನಪ್ಪ ಅದು ಅಂತ ಈ ಥರದ ಭಾವನೆ ಬಂದಿದೆ. ಇದು ಕಾಂಗ್ರೆಸ್ ಕೊಡ್ತಾ ಇಳಿಸಿದ್ಯಾರು MLA, ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರೋದು ಕಾಂಗ್ರೆಸ್ ಲೀಡರ್ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ. ಸೊ ಹೀಗಾಗಿ ಬಾವುಟ ಇಳಿಸಿದ್ದು ಕಾಂಗ್ರೆಸ್ಸಿಗೆ ನೆಗೆಟಿವ್ ಆಗ್ತಿದೆ. ಬಾವುಟವನ್ನು ಮತ್ತೆ ಹಾಕಬೇಕು ಅನ್ನೋದು BJP JDS ಜಂಟಿ ಹೋರಾಟಕ್ಕೆ ಕಾರಣ ಆಗ್ತಿದೆ. ಸೊ ಈಗಾಗಲೇ JDS ಮತ್ತು BJP ಮೈತ್ರಿಕೂಟ ಒಂದು ರೀತಿ ಪ್ಲಸ್ ಅನ್ನೋ ಲೆಕ್ಕಾಚಾರ ಜಿಲ್ಲೆಯಲ್ಲಿತ್ತು. ಬಟ್ ಈ ಬೆಳವಣಿಗೆ ಮತ್ತಷ್ಟು ಮಗದಷ್ಟು ಹೊಡೆತ ಕೊಡುವಂಥ ಸಾಧ್ಯತೆ ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಸಾಧ್ಯ ಆಗ್ತಿದೆ. ಕರಾವಳಿ ಭಾಗದಲ್ಲಿ ಇನ್ನೂ ಕೂಡ ಎದ್ದೇಳಕ್ಕಾಗಲಿಲ್ಲ ಕಾಂಗ್ರೆಸ್. ಮಂಡ್ಯದಲ್ಲೂ ಆ ಥರದ ಬೆಳವಣಿಗೆ ಆಗಿಬಿಟ್ರೆ ಎಷ್ಟೋ ಜನ ಹುಡುಗರು ಫ್ಲಾಗ್ ಕಟ್ಕೊಂಡು ಹೋಗ್ತಿದ್ದಾರೆ, ಮನೆ ಮೇಲೆ ಫ್ಲಾಗ್ ಕಟ್ಟಿದ್ದಾರೆ, ಎಲ್ಲರೂ ಕೇಸರಿ ಶಾಲಾ ಹಾಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಟ್ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾರಕ ಅಂತ ಹೇಳ್ಬೋದು ಇದು ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ. ಬಟ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು. ಬಟ್ ಇನ್ಚಾರ್ಜ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಹಾಗೆ MLA ಗಣಿಗ ರವಿಕುಮಾರ್ ಇದನ್ನು ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ಸೋತಿದ್ದಾರೆಯಾ ಅಂತ ಅನಿಸಿದೆ. ಅಟ್ಲೀಸ್ಟ್ ವಿವಾದ ಇದೆ ಅನ್ನೋ ಸಂಧಾನ ಮಾಡಬೇಕಲ್ಲ.
ವಿರೋಧ ಇದೆ ಅಂದಾಗ ಸಂಧಾನ ಮಾಡಬೇಕಲ್ಲ. ಏಕಾಏಕಿ ಅನ್ನೋದ ಧ್ವಜ ಇಳಿಸಿ ಫ್ಲಾಗ್ ಹಾಸ್ಟಿಂಗ್ ಮಾಡೋದು, ಬಟ್ ಯಾವ ವಿವೇಚನಾಧಿಕಾರವನ್ನು ಬಳಸಿದ್ರು, ಅಟ್ಲಿ ಜನಗಳನ್ನ ಕೇಳಿದ್ರಾಗಿರೋದು. ಸೊ ಆ ಕೆಲಸ ಆಗಲಿಲ್ಲ. ಸೊ ಹಾಗಾಗಿ ಇದು ಮತ್ತಷ್ಟು ದೊಡ್ಡ ಇಶ್ಯೂ ಆಗುವಂಥ ಸಾಧ್ಯತೆ ಇದೆ. ಒಂದು ರೀತಿ JDS ಹಾಗೆ BJPಗೆ ದೊಡ್ಡ ಅಸ್ತ್ರ ಸಿಕ್ಕಂತಿದೆ. ಸಿ.ಟಿ. ರವಿ ಅವರು ಸೇರಿದಂತೆ ಆದಿಯಾಗಿ ಎಲ್ಲರೂ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕೆರಗೋಡಿಂದ ಮಂಡ್ಯವರೆಗೆ 12ರಿಂದ 15 ಕಿಲೋಮೀಟರ್ ಆಗುತ್ತೆ. ಪಾದಯಾತ್ರೆ ಬೆಳಗ್ಗೆ ಶುರುವಾಗಿದೆ, ಈಗ ಬರ್ತಾ ಇದ್ದಾರೆ. ಸೊ ಒಟ್ಟಾರೆ ಮಂಡ್ಯ ರಾಜಕಾರಣದಲ್ಲಿ, ಮಂಡ್ಯ ಇತಿಹಾಸದಲ್ಲಿ ಮಂಡ್ಯ ಹೋರಾಟ ಅಂದರೆ ಕಬ್ಬಿಗೆ ಹೋರಾಟ ಮಾಡೋರು, ಭತ್ತದ ಸಂಬಂಧಪಟ್ಟಂಗೆ ಹೋರಾಟ ಮಾಡೋರು, ಕಾವೇರಿ ಹೋರಾಟ ಮಾಡೋರು. ಆದರೆ ಫಾರ್ ದ ಫಸ್ಟ್ ಟೈಮ್ ಹೋರಾಟ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಕಾಂಗ್ರೆಸ್ಗೆ ಈ ಬೆಳವಣಿಗೆ ಅದೇನೇ ಆಗಿದ್ರು ಸಹ ಈ ಬೆಳವಣಿಗೆ ಕಾಂಗ್ರೆಸ್ಗೆ ತಕ್ಷಣಕ್ಕೆ ನೆಗೆಟಿವ್ ಇದೆ ಅಂತ ಹೇಳ್ಬೋದು. ಬಟ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಬಟ್ ಇದು ಇಲ್ಲಿಗೆ ನಿಲ್ಲುವ ಲಕ್ಷಣ ಕಾಣ್ತಲ್ಲ. ಯಾವಾಗ ನಿಲ್ಬೋದು? ಮತ್ತೆ ಹನುಮ ಧ್ವಜವನ್ನು ಆರಿಸಿದಾಗ ಈ ಸಮಸ್ಯೆ ಪರಿಹಾರ ಕಾಣಬಹುದು. ಅದರ ಹೊರತಾಗಿ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಈ ಬೆಳವಣಿಗೆ ಸದ್ಯಕ್ಕೆ ತಾತ್ಕಾಲಿಕ ಹಿನ್ನಡೆ ಅಂತಂದರೆ ತಪ್ಪಾಗೋದಿಲ್ಲ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.